ಮಾಜಿ ಸಚಿವ ರಮನಾಥ್ ರೈ ಕೇಸರಿ ಬಗ್ಗೆ ತನ್ನ ಅಲರ್ಜಿಯನ್ನ ತೋರಿಸಿಕೊಂಡಿದ್ದಾರೆ. ಹಿಂದೂ ಸಮಾಜದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವ ಧ್ವಜ ಉಪಯೋಗಿಸಬೇಕು ಎಂಬುದನ್ನು ಅವರು ಹೇಳಬೇಕಿಲ್ಲ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಮಸೀದಿಗಳಲ್ಲಿ ಹಸಿರು ಧ್ವಜ ಉಪಯೋಗಿಸುತ್ತಾರೆ, ಅದು ಕೂಡ ತಪ್ಪಲ್ಲವೇ ಎಂದವರು ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಕಾಮತ್, ಉಡುಪಿ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ್ಯಾಯ ಉದ್ಘಾಟನೆಗೆ ಬರಲಿಲ್ಲ, ಅವರ ಬದಲು ಜಿಲ್ಲಾಧಿಕಾರಿ ಪರ್ಯಾಯ ಉದ್ಘಾಟನೆ ಮಾಡಿದ್ದಾರೆ, ಅದರಲ್ಲೇನು ತಪ್ಪು ಎಂದವರು ಪ್ರಶ್ನಿಸಿದ್ದಾರೆ. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುತ್ತಿದ್ದರೆ ಅವರ ಕೈಯಲ್ಲಿ ಕೇಸರಿ ಧ್ವಜ ಕೊಟ್ಟು ಉದ್ಘಾಟನೆ ಮಾಡುತ್ತಿದ್ರು. ಕಾಂಗ್ರೆಸ್ ನಾಯಕರಿಗೆ ತಾಕತ್ತು ಇದ್ದರೆ ಒಂದು ಸವಾಲು ಕಾಂಗ್ರೆಸ್ ನಾಯಕರಿಗಾಗಲಿ ಕಾರ್ಯಕರ್ತರಿಗಾಗಲಿ ಕೇಸರಿ ತೊಟ್ಟು ಕಾಂಗ್ರೆಸ್ ಕಚೇರಿಗೆ ಹೋಗುವ ಧೈರ್ಯ ಇದೆಯೇ ಎಂದು ಕಾಮತ್ ಗುಡುಗಿದ್ದಾರೆ. ಮಾಜಿ ಸಚಿವರಾದಂಥ ರಮನಾಥ್ ರೈ ಅವರು ಕೇಸರಿಯ ಬಗ್ಗೆ ಬಹಳ ವಿಶೇಷವಾದಂಥ ಕೇಸರಿಯ ಬಗ್ಗೆ ತನ್ನ ಎಲರ್ಜಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಉಡುಪಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಭಗವಧ್ವಜವನ್ನು ಹಸ್ತಾಂತರ ಮಾಡಿ ಉದ್ಘಾಟನೆ ಮಾಡಿದಂಥ ಸಂದರ್ಭವನ್ನು ರಾಜಕೀಯವಾಗಿ ಅದನ್ನು ಉಪಯೋಗಿಸಿಕೊಂಡು ಅಲ್ಲಸಲ್ಲದ ಆರೋಪವನ್ನು ಮಾಡ್ತಿರುವಂಥ ಕಾಂಗ್ರೆಸ್ಸಿಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಿಂದೂ ಸಮಾಜದ ಧಾರ್ಮಿಕ ಚಿಂತನೆಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವ ಧ್ವಜವನ್ನು ಉಪಯೋಗಿಸಬೇಕು? ಹಿಂದೂ ಸಮಾಜದ ಕಳೆದ ಹಲವಾರು ದಶಕ ವರ್ಷಗಳಿಂದ, ನೂರಾರು ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ಎಲ್ಲೋ ಒಂದು ಕಡೆ ಕಾರ್ಯಕ್ರಮದಲ್ಲಿ ಕೇಸರಿ ಉಪಯೋಗಿಸ್ತಾ ಇದೆ. ಆ ಕೇಸರಿಯನ್ನು ಉಪಯೋಗಿಸಿದ ತಕ್ಷಣ ಕೇಸರೀಕರಣ ಅಂತ ಹೇಳುವಂಥದ್ದು ಹೇಳ್ತಾರೆ ಅಂತೇಳಿ, ಆದರೆ ಸ್ವಾಮಿ ಮಸೀದಿಗಳಲ್ಲಿ ಹಸಿರು ಉಪಯೋಗಿಸ್ತಾರೆ, ಅದು ಕೂಡ ತಪ್ಪಲ್ಲ. ಹಾಗಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಚಿಂತನೆ ಉಳ್ಳಂಥ ನಮ್ಮ ವಿಚಾರಧಾರೆಯನ್ನು ನಾವು ಮಾಡುವಂಥದ್ದು ನಮ್ಮ ನಂಬಿಕೆ, ನಮ್ಮ ಈ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬಂದಂಥದ್ದು. ನಾನು ಕೇಳ್ತೇನೆ, ಇವತ್ತು